ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮಗಂತೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಇವತ್ತು ತಾನೇ ಫ್ರೂಟ್ಸ್ ಎಲ್ಲ ತಗೊಂಡು ನೀಟಾಗಿ ಮೇಲೆ ಏನೇನು ಇದೆಲ್ಲ ತಿನ್ನಬಾರ್ದು ಅಂದ್ಕೊಂಡು ಬಂದರೆ ಮನೇಲೆ ಮಾಡಿರುತ್ತಾರೆ. ಇದನ್ನ ತಂದಿರೋದಾ? ಈ ದಪ್ಪಗಿರೋದೆಲ್ಲ ನಮ್ಮ ಅಮ್ಮ ಮಾಡಿರೋದಂತೆ, ಹಿಂಗಿರೋದೆಲ್ಲ ಒರಿಜಿನಲ್ಲು. ಅದು ತಗೊಂಬಂದಿಟ್ಟವ್ರೆ, ತಗೊಂಬಂದು ನಾಳೆಯಿಂದ ಸ್ಟಾರ್ಟ್ ಮಾಡ್ತೀನಿ. ನಾಳೆಯಿಂದ ಏನು ಸ್ಟಾರ್ಟ್ ಮಾಡಲ್ಲ, ತಿನ್ಬೇಕು ಅನ್ಸಿದ್ರೆ ತಿನ್ಬಿಡ್ತೀನಿ. ಆದರೆ ಜಾಸ್ತಿ ತಿನ್ಬಾರ್ದು ಅಂದ್ಕೊಂಡೆ, ತಡ್ಕೊಳಕ್ಕಾಗ್ತಾಯಿಲ್ಲ. ಯಾವುದಾದ್ಮೇಲೆ ಯಾವುದಾಗಬೇಕು ಅಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ಏನು ಹಾಕಿದ್ರು ಹೊಟ್ಟೆ ಒಳಗಡೆ ಹೋಗುತ್ತೆ ಅಂತ ಹಾಕೊತಾ ಇದ್ದೀನಿ ಅಷ್ಟೆ. ಏನಮ್ಮ? ಆ್ಯಂಡ್ ಒಂದು ಸ್ವಲ್ಪ ಇದು ಗೈಸ್, ನನಗೆ ಆ್ಯಕ್ಚುಲಿ ಹಿಂಗೆ ತಿನ್ನೋಕ್ಕೆ ಇಷ್ಟ ಆಗಲ್ಲ. ಸೊ ಏನು ಮಾಡ್ತೀನಿ ಅಂದರೆ ಇದೆಲ್ಲ ಮಿಕ್ಸ್ ಮಾಡಿಬಿಡ್ತೀನಿ. ಆವಾಗ ಎಲ್ಲ ಏನು ಮಸಾಲೆ ಪುರಿ ಆಗುತ್ತಲ್ಲ, ಯಪ್ಪ ಇದನ್ನು ಬಾಯಿಗಾದರೂ ಇಡೋಕ್ಕಾಗುತ್ತಾ? ಹಾಗೆ ತಿಂದರೆ ಇಷ್ಟಪ್ಪ ಸಾಕಿಷ್ಟು. ಇದಕ್ಕೀಗ ಇದೆಲ್ಲ ಹಾಕೊಂಡು ತಿನ್ನೋದು. ಎಲ್ಲ ತಿನ್ಬಿಟ್ಟು ಇಷ್ಟೆಷ್ಟು ಮಿಕ್ಸ್ಬಿಟ್ಟವ್ರು. ಅಪ್ಪ ತಗೊಂಬಂದು ಕೊಟ್ಟಿದ್ದಾ? ಹಾಂ, ನಮ್ಮಪ್ಪ ತಂದಿರೋದು. ಈಗ ಇದಕ್ಕೆ ಇದರಲ್ಲಿರೋ ಅಂಥ ಸೇವ್ ಹಾಕೊಳ್ಳೋದು. ನಂದು ಯಾಕೋ ಬಾಯೆಲ್ಲ ತೊದ್ಲು. ಏನಕ್ಕಮ್ಮ ಇದ್ರೊಳಗಡೆ ಚೆಲ್ಲಿರೋದು? ಹೌದಾ, ಫಸ್ಟು ನೀಟಾಗೆಲ್ಲ ಮಾಡ್ಕೊಂಬಿಡ್ತೀನಿ. ತಡ್ಕೊಳಕ್ಕಾಗ್ತಾಯಿಲ್ಲ ಅಷ್ಟೇ. ಇದಕ್ಕೆ ಇವಾಗ ಇದನ್ನು ಹಾಕೋದು. ವಾವ್, ನೈಸ್. ಈಗ ಮಿಕ್ಸ್ ಮಾಡ್ಕೊತಿದ್ದಾರೆ. ಕಟ್ ಮಾಡಲ್ಲ. ತೊಳ್ಕೊಂಡ ಏನಮ್ಮ ಸ್ಪೂನ್ ಉಂಟದೈತೆ ತಿಂತಾಯಿದ್ರೆ. ಏನು ಯೋಚನೆ ಇಲ್ಲ, ಒಂದು ಹೋಟೆಲ್ ಇರ್ಬೋದು. ಅಲ್ಲ ಸಾರಿ, ತೆಳ್ಳಗಡೆ ಇರ್ಬೋದು. ನೋಡಮ್ಮ, ಒಂದು ಸ್ಪೂನ್ ಎತ್ಕೊ ತಗೊಳಮ್ಮ. ಹಾಂ, ನೀನು ಕೊಡ್ದ ತಳ. ಇದೀನಿ ಮಾರ್ನಿಂಗ್ ಟಿಫನ್ಗೆ. ಜಾಸ್ತಿ ಸ್ವೀಟ್ ಇಲ್ಲ, ಸಕ್ಕರೆ ಆಯಿತು ಕುಡಿದು. ಬಂಕ್ ಹಾಕ್ಬಿಟ್ಟು ಕ್ಲಾಸ್ನ ನೋಟ್ಸ್ ಬರೀತಾಳೆ ಗೈಸ್. ನಿನ್ನ ನೋಟ್ಸ್ ಬರ್ಕೊಟ್ಟಿದ್ದೀನಿ. ಯಾಕಂತಂದ್ರೆ ನಾನು ನೋಟ್ಸ್ ಈಸ್ಕೊಂಡೋಗಿದ್ಲು. ನಂದು ಇನ್ಕಂಪ್ಲೀಟ್ ಇಟ್ಕೊಂಡು ನಿಂದು ಬರ್ಕೊಟ್ಟಿದ್ದೀನಿ. ತೊಗೊಂಡೋಗಿದ್ಲು ಎಲ್ಲ. ನೋಡಿ ನಂದೆಷ್ಟು ಚಂದ ಅಕ್ಷರದೊಂದು ಮಧ್ಯೆ. ನನ್ನ ನೋಟ್ಸ್ ಬಿಡೆ, ಗಲಿ ಅವಳ ಹ್ಯಾಂಡ್ರೈಟಿಂಗ್ ಅವಳ ಗಲೀಜು. ನಂದೆಂತ ಒಂದು ಚಂದ. ಅರ್ಜೆಂಟಾಗಿ ಬರ್ದಿಲ್ಲ ಅಂದರೆ ಎಷ್ಟು ಚೆನ್ನಾಗಿ ಬರೀತಾಳೆ ನೋಡಿ ಗೈಸ್. ನಂದೆಷ್ಟು ಚಂದ ಹ್ಯಾಂಡ್ ರೈಟಿಂಗ್ ನೋಡಿ. ಹ್ಯಾಂಡ್ ರೈಟಿಂಗ್ ನಡುವೆ ಇವಳ್ದು ಡಬ್ಬಾ ಹ್ಯಾಂಡ್ ರೈಟಿಂಗ್ ಇಕ್ಕೋಳೆ. ನಾನು ಯಾರ ಹತ್ರ ನೋಟ್ಸ್ ಬರ್ಸಲ್ಲ ಮನೀಷಾ, ಬಟ್ ಏನು ಮಾಡ್ತೀವಿ ಇವತ್ತು ನೋಟ್ಸ್ ಚೆಕ್ ಮಾಡ್ತೀನಿ ಇದಕ್ಕೆ ಓಕೆ ಬರ್ಕೋಬಾ ಅಂತಂದು. ಏನು ಹೇಳ್ತೀರ ನಿಮ್ಮ ಹ್ಯಾಂಡ್ ರೈಟಿಂಗ್ ಬಗ್ಗೆ? ನನ್ನ ಹ್ಯಾಂಡ್ ರೈಟಿಂಗ್ ನನ್ನ ಮೂಡ್ ಮೇಲೆ ಡಿಪೆಂಡ್ ಆಗುತ್ತೆ, ನನ್ನ ಪೇಷನ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ತೋರಿಸು, ಇವಾಗ ಚೆನ್ನಾಗಿ ಬರ್ದಿರೋ ತೋರಿಸ್ತಾಳೆ ನೋಡಿ ಹುಡುಕ್ಬಿಟ್ಟು. ನಾನು ತೋರಿಸ್ತಾ ಇಲ್ಲ, ನಾನು ನೋಡ್ತಾ ಇದ್ದೀನಿ. ಇದೇನೇ ನೋಡ್ಕೊ, ನಾನು ತೋರ್ಸಕ್ಕೆ ಹೋಗಲ್ಲ ಬೇರೆ. ನಿಂಗೆ ಅರ್ಥ ಆದರೆ ಸಾಕು ಬಿಡೆ. ಚೆನ್ನಾಗಿದೆ ನೋಡು, ಎಷ್ಟು ನೀಟಾಗಿದೆ. ಆಮೇಲೆ ನಾಳೆ
ಆಗ್ತಿದ್ದೆ ನಾನು ನಾಳೆ ಅಂತ ನೆನ್ನೆಯಿಂದ ಬೇರೆ ಜಿಮ್ಮಿಗೆ ಹೋಗ್ತಾವಳೆ. ಜಿಮ್ ಬಿಟ್ಬಿಡ್ತೀನಿ ಆಗಲ್ಲ ಅಂತಾಳೆ. ನೆಕ್ಸ್ಟು ಹೊಸ ಮಂತಲ್ವ ಹೋಗ್ತೀನಿ ಅಂತಾಳೆ. ಎಷ್ಟು ದಿನ ಹೋಗಿದೆ ಮುನಿಷಾ ಫೆಬ್ಬಲ್ಲಿ ಎಷ್ಟು ದಿನ ಹೋಗಿದೆ? 1 ವೀಕಾ? 1 ವೀಕೆ ಜಿಮ್ಮಿಗೆ ದುಡ್ಡು ಕಟ್ಟು ಬಂದ್ಬಿಟ್ಟು 1 ವೀಕ್ ಹೋಗ್ತಾಳೆ. ಫೆಬ್ಬಲ್ಲಿ ಸ್ವಲ್ಪ ವರ್ಕ್ ಇತ್ತು, ಹಂಗಾಗಿ ಹೋಗೋಕ್ಕಾಗಿಲ್ಲ. ಏನಕ್ಕೆ ಕಟ್ಟಿದ್ದು ಮತ್ತೆ ದುಡ್ಡ? ಕಟ್ಟಿದೆ, ಹೋಗ್ತೀನಿ ಅಂತ ನಂಬಿಕೆ. ಫಿಟ್ ಆ್ಯಂಡ್ ಫೈನ್ ಹುಡುಗಿ. ನಾವು ನೆನ್ನೆ ಗೈಸ್ ಯಪ್ಪ ಬಸ್ಸಲ್ಲಿ ಹಿಂಗೆ ನಿಂತ್ಕೊಂಡಿದ್ದೀನಿ, ಫುಲ್ ನೀರು ಹಿಂಗೆ ಇಳೀತಿದೆ. ಅದೇ ಜಿಮ್ಮು ನಮಗೆ, ಉಸಿರಾಡೋಕ್ಕಾಗಲ್ಲ ಆ ಥರ ರಶಲ್ಲಿ ನಿಂತ್ಕೊಂಡು ಹೋಗಿದ್ದೀನಿ. ಅದೇ ಜಿಮ್ ನನಗೆ. ಫುಲ್ ಮೋನಿಷಾ ಜಗಳ ಆಡ್ಕೊಂಡು ಹೋದೆ ಮೋನಿಷಾ ನಾನು. ಯಾರೋ ಗೊತ್ತಿಲ್ಲ, ಅಂಕಲ್ ಮತ್ತು ಆಂಟಿ ಅಜ್ಜಿ 3 ಜನದ ಜೊತೆ. ಅಜ್ಜಿ ಅಂದರೆ ತುಂಬ ವಯಸ್ಸಾಗಿರಲಿಲ್ಲ. ಮಾಡು ಹಾಯ್. ಬಂಕ್ ಹಾಕ್ಬಿಟ್ಟು ಬಂದು ಕುತ್ಕೊಂಡವಳು ಇಲ್ಲಿ. ಹಾಯ್ ಮಾಡಿರೋದು. ಹಾಯ್ ನಮಸ್ಕಾರ. ಅಷ್ಟೇ ಇದು ಹೋಗಿ ನೀರು ತುಂಬ್ಕೊಂಬ. ನೀರಿದೆ ಅದೇನಕ್ಕೆ ಬಂದೆ? ಸುಮ್ಮನೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ. ಒಂದು ನಿಮಿಷ ನೋಡಿ ಹೇಳ್ತೀನಿ. ಇಷ್ಟುದ್ದ ಅವಳೆ ಲಾಸ್ಟ್ ಬೆಂಚಲ್ಲಿ ಹೋಗಿ ಕೂತ್ಕೊಂತಾಳೆ. ಕಾವ್ಯ ನಿಂತ್ಕೋ. ಕಾವ್ಯ ಎಷ್ಟುದ್ದ ಇದೆಯಾ ಅಂತ ನೋಡೋಣ. ನಿಂತ್ಕೋ ಕಾವ್ಯ. ನಿಂತ್ಕೊಳ್ಳೆ. ಹಾಂ ನಿಜವಾಗ್ಲೂ ಹುಡುಕ್ತೀನಿ. ಹಾಂ ಓಕೆ. ನೋಡಿ ಇಷ್ಟುದ್ದ ಅವಳೆ. ಯಾರು ಉದ್ದ ಇದ್ದೀರಾ? ಯಾರು ಉದ್ದ? ಹಾಂ ಜಡೆ ಮಾತ್ರ ಹೆಂಗೆ ಬೆಳೆಸ್ಕೊಂಡವಳೆ. ಯಾರು ಅವಳಷ್ಟು ಉದ್ದ ಇದ್ದೀರಾ ಕಮೆಂಟ್ ಮಾಡಿ. ಅವಳ ಸುದ್ದ ಅಲ್ಲ. ಹಾಂ ಅವಳಿಗಿಂತ ಯಾರು ಉದ್ದ ಇದ್ದೀರಾ ಕಮೆಂಟ್ ಮಾಡಿ. ಅವಳಿಗೂ ನಿಮಗೂ ಕಮಿಟ್ ಮಾಡಿಸ್ಕೊಡ್ತೀನಿ. ಕಮಿಟ್ ಮಾಡಿಸ್ಕೊಡ್ತೀನಿ. ನಾನು ಮುಂಚೆ ಫುಲ್ಲು ತೋರಿಸ್ತೀನಿ. ಗಲೀಜಾಗೈತೆ ಕಣಲ್ಲಿ. ನೋಡಿ ಇವಳು ಎಸ್ ಕ್ಯಾಂಟೀನ್ಗೆ ಹೋಗ್ತಾ ಇದ್ದೀವಿ ಗೈಸ್. ಇವಳು ತಿಂದಿಲ್ಲ. ನಾನು ಮೋನಿಷಾ, ಚಂದು ಇದೆಲ್ಲ ಕಿತ್ತಾಕ್ಬಿಟ್ಟು ಹೊಸ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ. ಏನು ISC ಡಿಪಾರ್ಟ್ಮೆಂಟಾ? ಹೌದಾ? ಸಪ್ರೇಟಾ? ಇಷ್ಟುದ್ದ ಅಲ್ಲಿಂದ ಇಲ್ಲಿವರೆಗೂ ಏನಾದರೂ ಮಾಡ್ಕೊಳ್ಳಿ. ಅಷ್ಟೊತ್ತಿಗೆ ನಾವಿರಲ್ಲ ಅಂದಮೇಲೆ ಅದ್ರ ಬಗ್ಗೆ ಮಾತಬೇಡ. ಹೌದು. ಇವಾಗ ಇವಳು ತಿಂದಿಲ್ಲ ಗೈಸ್, ಅದಕ್ಕೆ ಹೋಗ್ತಾ ಇದ್ದೀವಿ. ಆಲ್ರೆಡಿ ಹೇಳಿದೆ ಅನಿಸುತ್ತೆ. ಹೇಳಿದ್ದೆ ರಿಪೀಟ್ ಟೆಲಿಕಾಸ್ಟ್. ತಿಂದಿದ್ದೀನಿ, ಸಾಕಾಗ್ತಿಲ್ಲ. ಅದು ಏನು ಮಾಡೋಕ್ಕಾಗಲ್ಲ. ಜಿಮ್ಗೆ ಹೋಗ್ಬಿಟ್ರೆ ಹಾಗೆ ಎಲ್ಲ ಅಲ್ಲೇ ಹೊಟ್ಟೋಗ್ಬಿಟ್ಟಿರುತ್ತೆ. 2 ಎಕ್ಸಿಂದ ಅಷ್ಟೇ. ನಮ್ಮದು ಪಪಾಯ ಹಣ್ಣಾಗಿತ್ತಾ ನೋಡ್ದ? ನನ್ನ ಕೈ ಕೊಟ್ಬಿಟ್ಟು ಅಲ್ಲೋಗೊಳೆ ಗೈಸ್. ಅಲ್ಲಿ ಬರ್ತಾವಳೆ ನೋಡಿ, ಬರ್ತಾವಳೆ. ಜಿಮ್ಗೆ ಹೋಗ್ತಾಳೆ, ಲೇಸ್ ತಿಂತವಳೆ. ಹಿಡ್ಕೊ. ಥೂ ಎಂತ ಇದು ಮಾಡಿದೆ ನನಗೆ. ಶೇಪ್ ನಿಕ್ಕಲ್ ಬೇಡಪ್ಪ ನಿಜ. ಬರ್ತಾವಲ್ಲ. ನಾನು ವಿಡಿಯೋ ಆಫ್ ಮಾಡಿದೆ. ಕೇಳಿಸ್ಕೊ ವಿಡಿಯೋ ಆಫ್ ಮಾಡಿದೆ. ಆಮೇಲೆ ವಿಡಿಯೋ ಆಫ್ ಮಾಡಿ ಟಕ್ಕಂತ ಆಫ್ ಆಗಿದ ತಕ್ಷಣ ತಿನ್ಬಿಡ್ತಾಳೆ ಅನ್ಕೋತಾರೆ. ಚಾನ್ಸ್ ಎಲ್ಲ ಗೈಸ್. ತಿನ್ನಲ್ಲ ಅಂದಮೇಲೆ ತಿನ್ನಲ್ಲ. ಯಾಕೆ ಎಲ್ಲೋ ತೊಗೊಂಡಿದ್ಯಾ? ನಿನ್ಗೆ ಇಷ್ಟನಾ? ಟ್ರೈ ಮಾಡೋಣ ಅಂತನಾ? ಬೇಡ, ನಾನು ಒಂದು ತಿನ್ನಲ್ಲ. ತಿನ್ನಲ್ಲ ನಾನು. ಏನಾಗಲ್ಲ, ಒಂದು ಸೀರಿಯಸ್ ಆಗಿ ಒಂದು ತಿನ್ನಲ್ಲ ನಾನು. ಅದು ಹಂಗೆ ಈಗ ಒಂದು ತಿಂದಿದ ತಕ್ಷಣ ತಿನ್ಬೇಕು ಅಂದ್ಕೊಂಡು ಅದೇ ರೂಢಿ ಆಗ್ಬಿಡುತ್ತೆ. ದುಡ್ಡು ಕೊಟ್ಬಿಡಿ ಚಂದು, ರೂಢಿ ಮಾಡ್ಕೊಂಡ್ಬಿಡ್ತೀನಿ. ಅವೆಲ್ಲ ಸುಮ್ಮನೆ ವಿಡಿಯೋ ಮುಂದೆ ಅಷ್ಟೇ ಮಗನೇ. ಇಲ್ಲ 1 ಕೋಟಿ ಕೊಡು. ಅಂದರೆ 1 ಕೋಟಿ ದುಡಿತೀಯ ಅಂತ ಆಯಿತು. ದುಡಿ. ನಿನ್ನ ಮುಖ ಎಲ್ಲ ಬ್ಲ್ಯಾಕ್ ಬರ್ತಿದೆ. ಬ್ಲ್ಯಾಕ್ ಬರ್ತಿಲ್ಲ ಅಲ್ಲ, ಅವ್ನು ಇರೋದೇ ಬ್ಲ್ಯಾಕ್ ಅಲ್ವಾ? ಸೊ ಓಕೆ ಅವನಿರೋದೇ ಬ್ಲ್ಯಾಕ್ ಅಷ್ಟೇ. ಇವಾಗ ನಾನು ಹಾಗೆ ಏನು ನಗ್ಸೋದು ಯಾಕಿದ್ಲಿ
ಇವ್ ದುಡ್ಡು ಕಳ್ದಾಕೊಂಡ್ಬಿಟ್ಟಿದ್ದ. ನನಗೆ ಸಿಕ್ತು, ಥ್ಯಾಂಕ್ ಯು ಸೊ ಮಚ್. ಹೋಗ್ತಾ ಇದ್ದೆ ಇವಾಗ, ಇಲ್ಲ ಅಂದಿದ್ರೆ 450 ಯಾರು ಎತ್ಕೊಂಡಿಲ್ಲ. ನಾನು ಅಲ್ಲಿ ಏನೋ ಬಿದ್ದೈತೆ ಅನ್ಕೊಂಡು ಓಡೋದೆ. 450 ರೂಪಾಯಿ ಅನ್ಯಾಯ ಹೊಟ್ಟೋಗ್ಬಿಟ್ಟಿರೋದಲ್ಲ ಚಂದು. ಅಲ್ಲೇನೋ ತೆಗ್ದಿದ್ದೆ ತೆಗ್ದಿಲ್ಲ ನಾನು ಪಾಕೆಟಲ್ಲಿ. ನಿನ್ನ ಫೋನು ಈ ಜೇಬಲ್ಲಿ ಇತ್ತು, ಈ ಜೇಬಲ್ಲಿ ದುಡ್ಡಿರಲಿಲ್ಲ. ನನ್ನ ಫೋನ್ ಇಲ್ಲಿ ಕಂಡಿದ್ದೆ, ಈ ಜೇಬಲ್ಲಿ ದುಡ್ಡಿತ್ತು. ಫೋನ್ ತೆಗ್ದು ಬಿತ್ತು ಅಂದ್ಕೊಂಡು ಅಲ್ಲಿ ಬಿದ್ದಿಲ್ಲ, ಈ ಬಿದ್ದಿತ್ತು. ವಾವ್, ಸಿಕ್ಬಿಡ್ತು. ನಾನು ಎಷ್ಟು ಲಕ್ಕಿ, ಈಗ ನೋಡ್ದ ಲಕ್ಕಿ ಗರ್ಲ್ ನಾನು. ಹೇ ಗೈಸ್, ಇವಾಗ ಬಂದೆ. ಎಂಥ ಖುಷಿಯಾಗಿರೋ ವಿಷಯ ನೋಡಿದೆ ಅಂತ ಅಂದರೆ, ಯಾಕೆ ಚಂದು ವಿಡಿಯೋದಲ್ಲಿ ಬರ್ತೀನಿ ಅಂತ ಅಂದ್ಬಿಟ್ಟು ಇದು ಫುಲ್ ಬಕ್ಕೊಂಡು ಹೋಗ್ತೈತೆ ನೋಡಿ ಗೈಸ್. ವಾವ್, ಅಲ್ಲಿ ಇನ್ನೂ ಸ್ವಲ್ಪ ಬಟ್ಟೆ ಜೋಡಿಸೋದೈತೆ. ನೀಟಾಗಿ ಎಲ್ಲ ಜೋಡಿಸಿಟ್ಟವ್ರೆ. ನಾನಂತೂ ಈ ಕಾಲಕ್ಕೆ ಜೋಡಿಸ್ತಾ ಇರಲಿಲ್ಲ. ಫುಲ್ ಫಿಕ್ಸ್ ಆಗಿಬಿಟ್ಟಿದೆ ಈ ಸೆಮ್ ಮುಗಿಯೋವರೆಗೂ ಬಟ್ಟೆ. ನಾನು ಏನು ಪ್ರೀವಿಯಸ್ ಹೆಂಗಿತ್ತು ಅಂತ ಒಂದು ವಿಡಿಯೋ ಮಾಡ್ಕೋಬೇಕಿತ್ತು. ಎಷ್ಟು ಖರಾಬಾಗಿ ಮಾಡ್ಕೊಂಡಿದ್ದೆ ಅಂತಂದರೆ ಫುಲ್ ಎಲ್ಲ ಇಷ್ಟು ಬಟ್ಟೆ ಬರಬೇಕಾಗಿರೋದು ಇಲ್ಲಿವರೆಗೂ ಬರ್ತಿದ್ದು, ಹಾಗೆಲ್ಲ ಹರಡ್ಬಿಟ್ಟಿದ್ದೆ. ಅದನ್ನು ನಮ್ಮ ಅಮ್ಮ, ಯಾಕಮ್ಮ ಆಯಿತು ಸುಮ್ಮನಿರು. ನಮ್ಮಮ್ಮ ಎಲ್ಲ ನೀಟಾಗಿ ಜೋಡಿಸಿಟ್ಟವ್ರೆ. ವಾವ್, ಖುಷಿ ಆಯಿತು. ಅಮ್ಮ ಇದನ್ನೇನಂದೆ ಈ ಕಡೆ ಸೈಡ್ನ ನೀನು ಇದೆಲ್ಲ ಆ್ಯಕ್ಚುಲಿ ಶಾರ್ಟ್ ಟಾಪ್ಸ್ಗಳು. ಅದಕ್ಕೆ ನಮ್ಮಮ್ಮ ಏನೋ ಅಂತ ಅಂದರು, ಅದು ಹೇಳೋಕ್ಕಾಗಲ್ಲ. ಗಾಡ್ ಅಮ್ಮ, ನಾನು ನೋಡಿದ್ರೆ ಏನು ಇಷ್ಟು ಖರಾಬಾಗಿ ನುಗ್ತಾಳೆ ಅಂತ ಅಂತಾರೆ ಅಮ್ಮ. ನೀವು ಹಂಗೆ ಅನ್ಕೋಬೋದು, ನಂಗೆ ನಗಕ್ಕೆ ಬರೋದು ಹಿಂಗೆ ಕೆಟ್ಟದಾಗಿ ಸೌಂಡ್ ಮಾಡ್ಕೊಂಡೆ ನಂಗೆ ನಗಕ್ಕೆ ಬರೋದು. ನೀಟಾಗಿ ಜೋಡಿಸೋರೆ, ಖುಷಿ ಆಯಿತು. ವಾವ್ ಅಮ್ಮ, ಇಷ್ಟೇನಾ ನನ್ನ ಸೀರೆಗಳು? ಇನ್ನೊಂದು ಸ್ವಲ್ಪ ಹಾಕ್ಬೇಕು ಅದಕ್ಕೆ, ಅಷ್ಟೇ ಮುಗೀತು. ಖುಷಿ ಆಯಿತು ಗೈಸ್, ಒಂಥರ ನೆಮ್ಮದಿ, ಕ್ಲೀನಾಗಿದ್ದರೆ.